ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ಶ್ರೀಕೃಷ್ಣ ಧರ್ಮರಾಯ ಸ್ವಾಮಿ ದೇವಾಲಯ ಅಭಿವೃದ್ಧಿ ಮತ್ತು ಯಜ್ಞ ಸೇನಾ ಕರಗ ಸೇವಾ ಟ್ರಸ್ಟ್ ವತಿಯಿಂದ 4ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ತಾಲೂಕಿನ ವಹಿನಿ ಕುಲ ಕ್ಷತ್ರಿಯ ಜನಾಂಗದ ಮಕ್ಕಳಿಗೆ ಮತ್ತು ಬೂದಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ಎಲ್ಲ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಮತ್ತು ಪದವೀಧರರ ಪರೀಕ್ಷೆಗಳಲ್ಲಿ 80% ಮೇಲ್ಪಟ್ಟು ಉತ್ತಮ ಅಂಕಗಳನ್ನು ಗಳಿಸಿದ 78 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಚಿವ ಕೆಎಚ್ ಮುನಿಯಪ್ಪನವರ ಅಮೃತ ಹಸ್ತಗಳಿಂದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇನ್ನು ಎಲ್ಲರ ಗಮನ ಸೆಳೆಯುವಂತೆ ವಿಶೇಷವಾಗಿ ಮಧುಸೂದನ್ ರವರ ಸಾಹಿತ್ಯ ಮತ್ತು ರಚನೆಯಲ್ಲಿ ಮೂಡಿಬಂದಂತಹ ಕರಗಶಕ್ತಿ ವೈಭವ ಎಂಬ ಹಾಡನ್ನ ಮಾನ್ಯ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳಿಂದ ಬಿಡುಗಡೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ಮುನಿರಾಜ್ ಮಾತನಾಡಿ, ಮಾನ್ಯ ಸಚಿವರಿಗೆ ರಾಜಕೀಯವಾಗಿ ಮುಂದೆ ಬರಲು ನಮ್ಮ ಸಮುದಾಯದವರಿಗೆ ತಾವು ಸ್ಥಾನಮಾನ ಕಲ್ಪಿಸಬೇಕು ಹಾಗೂ ಜನಾಂಗದ ವಿದ್ಯಾಭ್ಯಾಸಕ್ಕಾಗಿ ತಾಲೂಕಿನಲ್ಲಿ ಸ್ಥಳ ಮಂಜೂರು ಮಾಡಿಕೊಡಿ ಎಂಬ ಮನವಿಯನ್ನು ಸಹ ವ್ಯಕ್ತಪಡಿಸಿದರು. ಇವತ್ತು ನಮ್ಮ ಸದರಿ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ನಮ್ಮ ಬೂದಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಮಕ್ಕಳಿಗೆ ಅದರಲ್ಲೂ SLC PUC ಪರೀಕ್ಷೆಯಲ್ಲಿ 85% ಅದಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ವತಿಯಿಂದ ಅಂದ್ಕೊಂಡ್ವಿ. ಅದು ಏನು ಕಾರಣ ಅಂದರೆ, ಈಗ ನಮ್ಮ ಒಂದು ಜನಾಂಗದಲ್ಲಿ ಜನಾಂಗ ಉದ್ಧಾರ ಯಾವುದೇ ಒಂದು ಜನಾಂಗ ಉದ್ಧಾರ ಆಗಬೇಕು ಅಂದರೆ ಶಿಕ್ಷಣ ಮುಖ್ಯ. ಶಿಕ್ಷಣ ಉದ್ಧಾರ ಚೆನ್ನಾಗಿದ್ದರೆ ಆ ಜನಾಂಗದಲ್ಲಿ ಎಲ್ಲ IAS ಆಫೀಸರ್ಸ್ ಆಗ್ಬೋದು, KS ಆಫೀಸರ್ಸ್ ಆಗ್ಬೋದು, ಎಲ್ಲರೂ ಉದ್ಭವ ಆಗುತ್ತೆ. ಆ ಒಂದು ನಿಟ್ಟಿನಲ್ಲೇ ನಾವೀಗ ಏನು ಮಾಡ್ತಾಯಿದ್ದೀವಿ, ನಮ್ಮ ಜನಾಂಗ ಮತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿ, ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗದ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತ ಒಂದು ಉತ್ತೇಜನಕ್ಕೋಸ್ಕರ, ಮುಂದೆ ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಟ್ರಸ್ಟ್ ವತಿಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳ ಸಹಕಾರದಲ್ಲಿ ಹಾಗೂ ಹಿರಿಯರ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮನ 4 ವರ್ಷದಿಂದ ಹಮ್ಮಿಕೊಂಡ್ಬರ್ತಾ ಇದ್ದೀವಿ. ಅದು ವರ್ಷ ಇನ್ಕ್ರೀಸ್ ಆಗ್ತಾ ಇದೆ. ಅದು ನಮಗೆ ನಮ್ಮ ಟ್ರಸ್ಟ್ ಮತ್ತು ಪದಾಧಿಕಾರಿಗಳಿಗೆಲ್ಲ ಸಂತೋಷ ತಂದುಕೊಟ್ಟಿದೆ. ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ನಾವು ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಿಮ್ಮ ಬೇಡಿಕೆಯನ್ನು ಜಿಲ್ಲಾ ಸಚಿವರು ಯಾವ ರೀತಿ ಭರವಸೆ ಕೊಟ್ಟಿದ್ದಾರೆ, ಈಡೇರಿಸ್ತಾರೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಈಗ ನಮ್ಮ ಒಂದು ಈ ಜಾಗದಲ್ಲಿ ಒಂದು ಸಮುದಾಯ ಭವನ ಕಟ್ಟಬೇಕು ಅಂತೇಳಿ ನಾವು 2-3 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಅವರು ನಮಗೆ ಕೈ ಜೋಡಿಸಿ ಈಗ ಮೊದಲಿಗೆ ಅವರ ಒಂದು ಅನುದಾನದಲ್ಲಿ 25 ಲಕ್ಷ ರೂಪಾಯಿಗಳನ್ನ ನಾವು ಕೊಡ್ತಾ ಇದ್ದೀವಿ. ಕಾರ್ಯಕ್ರಮ ಪ್ರಾರಂಭ ಮಾಡಿ ಆಮೇಲೆ ಸರ್ಕಾರದಿಂದ ನಾನು ಅದಕ್ಕೆ ಬೇಕಾದಷ್ಟು ಹಣವನ್ನು ನಾನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆಯೇ ನಮಗೆ ಒಂದು ಟ್ರಸ್ಟ್ ವತಿಯಿಂದ ಒಂದು ಶಾಲೆ ತೆರಿಬೇಕು ಅಂತ ಒಂದು ಉದ್ದೇಶ ಇದೆ. ತಾಲೂಕಲ್ಲಿ ಎಲ್ಲಾದರೂ ಆಗ್ಬೋದು, ಒಂದು ಜಾಗ ಬೇಕು ಅಂತ ಅವ್ರ ಮುಂದೆ ನಾವು ಮನವಿ ಇಟ್ಟಿದ್ದೀವಿ. ಅದಕ್ಕೂ ಸ್ಪಂದಿಸಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ ನಿರ್ಮಾಣಕ್ಕೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಗ್ರಾಮಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸಿದರು. ಇದಕ್ಕೆ ಸ್ಪಂದಿಸಿದ ಸಚಿವರು, ಆದಷ್ಟು ಬೇಗ ನನ್ನದೊಂದು ಕೆಲಸ ಬಾಕಿ ಇದೆ, ಅದಕ್ಕೆ ಅಡಿಪಾಯ ಹಾಕಲು ಸ್ವತಃ ನಾನೇ ನನ್ನ ಕೈಯಿಂದ ಅನುದಾನ ವ್ಯವಸ್ಥೆ ಮಾಡ್ತೀನಿ ಎಂದು ಭರವಸೆಯನ್ನ ನೀಡಿದರು ಹಾಗೂ ಸಮುದಾಯ ಭವನದ ನಿರ್ಮಾಣ ಕಾಮಗಾರಿ ಆರಂಭಿಸುವಂತೆ ತಿಳಿಸಿದರು. ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಲೂ ಕೂಡ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ದೇವನಹಳ್ಳಿ ತಾಲೂಕಲ್ಲಿ 625 ತೆಗೆದಿರೋ ಮಕ್ಕಳಿರೋದು ಬಹಳ ಸಂತೋಷ ಆಗಿದೆ. ಈ ಎಲ್ಲ ಮಕ್ಕಳು ಕೂಡ ಅದೇ ರೀತಿ 600 ಮೇಲೆ ತಗೊಬೇಕು ಅನ್ನೋದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ಈ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರತಿ ವರ್ಷವೂ ಮಾಡ್ತಾರೆ. ಮುನಿರಾಜ್ ಅವರ ಕಮಿಟಿಯವರೆಲ್ಲರೂ ಸೇರಿ ತುಂಬ ಸಂತೋಷ ಆಗಿದೆ. ಇದು ತೀರಾ ಅವಶ್ಯಕತೆ ಇದೆ. ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದರಿಂದ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ. ಮತ್ತು PUC ಆದಮೇಲೆ ನೀಟು CET ಎಕ್ಸಾಮ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ ತಗೊತಾರೆ. ಅವರ ಇದನ್ನು ಪ್ಲೇಸ್ಮೆಂಟ್ ಅವ್ರಿಗೆ ಅನುಕೂಲ ಆಗ್ತದೆ. ಇದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳು. 2 ವಿಷಯ ಅವರು ಕೇಳಿದ್ದಾರೆ. ಒಂದು, ತಾಲೂಕು ಮಟ್ಟದಲ್ಲಿ ಈ ವಹಿನುಕುಲ ಕ್ಷತ್ರಿಯ ಸಮುದಾಯದ ಒಂದು ಸಮುದಾಯ ಭವನ ಕಟ್ಟಲಿಕ್ಕೆ ಜಾಗ ಬೇಕು ಅಂತ, ಅದನ್ನು ನಾನು DC ಮತ್ತು ತಹಸೀಲ್ದಾರ್ನ ಮಾತಾಡಿ ಅದಕ್ಕೆ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಚಿಕ್ಕ ಹುಡುಗನಿಂದ ಊರಲ್ಲಿ ನೋಡ್ತಾ ಇದ್ದೀನಿ. ನಾನು ಅದೇ ಊರಲ್ಲಿ ಇರೋದ್ರಿಂದ ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ. ಆದರೆ ವಿಶೇಷವಾಗಿ ಈಗ 25-30 ವರ್ಷದಿಂದ ನೋಡ್ತಾ ಇದ್ದೀನಿ. ಸರ್ವ ಜನಾಂಗವನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ. ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಹಿಂದೆ ಮುದ್ರಾಮಯ್ಯನವರು ಕೊರಟಗೆರೆ ಕ್ಷೇತ್ರವನ್ನು ಪ್ರತಿನಿಧಿಸೋದನ್ನು ಬಿಟ್ಟರೆ, ಈ ಜನಾಂಗಕ್ಕೂ ಕೂಡ ಒಬ್ಬರು ಶಾಸಕರು ಬೇಕು ಅಂತೇಳಿ 2004ರಲ್ಲಿ ಮತ್ತು 2008ರಲ್ಲಿ ನಮ್ಮ ಜನಾಂಗದ ಒಬ್ಬರು ಶಾಸಕರಿಗೆ ಟಿಕೆಟ್ ಕೊಟ್ಟಂಥದ್ದು ಇದೇ DK ಶಿವಕುಮಾರ್ ಅವರು. ನೀವು ಬೇಕಾದ್ರೆ ಅವ್ರನ್ನೂ ನೀವು ಕೇಳ್ಕೊಳ್ಬೋದು. ಬೆಂಗಳೂರು ನಗರದಲ್ಲಿ
ಇವ್ರದೇ ಆದಂಥ ಕಸುಬು ಮಾಡಿಕೊಂಡು ನಮ್ಮ ಸಮಾಜದವರು ಕೆಲಸವನ್ನು ಮಾಡ್ಕೊಂಡಿದ್ದರು. ಸೊ ಈ ಸಂದರ್ಭದಲ್ಲಿ ಇವ್ರದ್ದು ಕೂಡ ಕೊಡುಗೆ ಇದೆ ಬೆಂಗಳೂರು ನಗರಕ್ಕೆ ಅಂತೇಳಿ ತೀರ್ಮಾನವನ್ನು ಮಾಡಿ ಹಿಂದೆ PR ರಮೇಶ್ ಅಣ್ಣನವ್ರನ್ನ ಈ ಬೆಂಗಳೂರು ನಗರದ ಮೇಯರನ್ನು ಮಾಡಿದಂಥದ್ದು ಕೂಡ ಅದರಲ್ಲಿ ದೊಡ್ಡ ಮಟ್ಟದ ಪಾತ್ರ DK ಶಿವಕುಮಾರ್ ಅವ್ರದ್ದಿದೆ. ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನಾಗಿ ದಿವಂಗತ S ಸಿದ್ಧಗಂಗಯ್ಯನವರನ್ನ SM ಕೃಷ್ಣಾರವರ ಸರ್ಕಾರದಲ್ಲಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದಂಥದ್ರಲ್ಲೂ ಕೂಡ DK ಶಿವಕುಮಾರ್ ಅವರ ಪಾತ್ರ ಅತಿ ಹೆಚ್ಚಾಗಿದೆ. ಈ ಹಿಂದೆ 2023 ಚುನಾವಣೆ ಏನು ನಡೀತು, 23ರಲ್ಲೂ ಕೂಡ ಎಲ್ಲ ಸಮಾಜದವ್ರಿಗೂ ಕೊಡಬೇಕು ಅಂತೇಳಿ, ನಮ್ಮ ಸಮಾಜದವ್ರಿಗೂ ಒಂದು ಟಿಕೆಟ್ ಕೊಡಬೇಕು ಅಂತೇಳಿ ನಾನೇ ನಮ್ಮ ನಿಯೋಗ ಎಲ್ಲರನ್ನೂ ಕೂಡ ಅಲ್ಲಿ ಕರ್ಕೊಂಡೋಗಿ ಕಾಂಗ್ರೆಸ್ ಕಚೇರಿನಲ್ಲಿ, ಇಲ್ಲ ನೀವು ಯಾರಾದರೂ ಮುಂದೆ ಬನ್ನಿ, ನಿಮ್ಮ ಸಮಾಜಕ್ಕೆ ಒಂದು ಟಿಕೆಟ್ ಕೊಡಬೇಕು ಅಂತೇಳಿ ನನಗೆ ಆಸೆ. ಸೊ ನಮ್ಮಲ್ಲೇ ಯಾರು ಕೂಡ ಪ್ರಭಾವಿಗಳು, ಈಗ ನಿಮಗೆ ಗೊತ್ತಿದೆ, ಮಾಧ್ಯಮದವರು ತಿಳಿದೇ ಇರೋಂಥದ್ದು ಏನಿಲ್ಲ. ಇವತ್ತೊಂದು ಚುನಾವಣೆ ಎದುರಿಸ್ಬೇಕಾದ್ರೆ ಏನೆಲ್ಲ ಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಆ ದಿಕ್ಕಿನಲ್ಲಿ ಸ್ವಲ್ಪ ಹಿಂದೆ ಸರಿದ್ರಿಂದ ನಮಗೆ ಟಿಕೆಟ್ ಆಗಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ ನಮಗೂ ಕೂಡ ಒಂದು ಸ್ಥಾನ ಕೊಡಲಿಕ್ಕೆ ಅವರು ಮಂಚೂಣಿನಲ್ಲಿ ರೆಡಿಯಾಗಿದ್ದರು. ಹಿಂದೆ ಬೇಕಾದಷ್ಟು ಸಮಾಜಕ್ಕೆ ಯಾರಾದರೂ ಸಹಾಯ ಮಾಡಿದರೆ ನೀವು ರಾಜಕೀಯ, ನಾನು ಬೇಕಾದ್ರೆ ಓಪನ್ ಡಿಬೇಟ್ಗೂ ನಾನು ರೆಡಿ ಇದ್ದೀನಿ. DK ಶಿವಕುಮಾರ್ ಅವರಿಂದ ಈ ಸಮಾಜಕ್ಕೆ ಸಹಾಯ ಆಗಿದೆ. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ರಾಷ್ಟ್ರದಲ್ಲಿ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ನಾವು ಹೇಳ್ಕೋಬೋದು. ಆದರೆ ಜಾತಿ, ಜನಾಂಗ, ಕ್ಯಾಟಗರಿಗಳು ಇವೆಲ್ಲ ತುಂಬ ಕೆಲಸ ಮಾಡ್ತವೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿಭೆಗಳಿಗೆ ಅಡ್ಡ ಆಗ್ತವೆ. ವಿಶೇಷವಾಗಿ ರಾಜಕೀಯದಲ್ಲಿ ಇದು ವಿದ್ಯಾರ್ಥಿ ದೆಸೆಯಲ್ಲಾಗಲಿ ಮತ್ತೊಂದು ಟೆಕ್ನಿಕಲ್ ಆಗಿ ಎಲ್ಲರೂ ಮುಂದುವರಿತಾ ಇದ್ದಾರೆ. ಜನಾಂಗದಲ್ಲಿ ಬಹಳ ಪ್ರವೀಣರಿದ್ದಾರೆ. ಒಂದು ಸುಮಾರು KS IAS ಮಟ್ಟಿಗೆ ಈಗಳ ಪ್ರತಿಭೆಗಳಂತ ಮಕ್ಕಳಿದ್ದಾರೆ. ಸುಮಾರು 3,500 ಡಿಜಿಟಲ್ ಯೂತ್ಸು ಏನು ಬೆಂಗಳೂರಲ್ಲಿ ಮಾತ್ರನೇ ಇದ್ದಾರೆ. ಸೊ ಇನ್ನು ರಾಜ್ಯ ಮಟ್ಟದಲ್ಲಿ ತೊಗೊಂಡ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಇವ್ರನ್ನೆಲ್ಲ ಕ್ರೌಢೀಕರಿಸಿ ಒಂದೇ ಒಂದು ವೇದಿಕೆಗೆ ತರಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀರಿ. ಇನ್ನು ಕಾರ್ಯಕ್ರಮದಲ್ಲಿ LA ಮಂಜುನಾಥ್, ರಾಜ್ಯ KPCC ಪ್ರಚಾರ ಸಮಿತಿ ಸಂಯೋಜಕರು, K ನಂದಕುಮಾರ್ ಅಧ್ಯಕ್ಷರು, ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ಆನಂದ್ ಕುಮಾರ್ BBMP ಸದಸ್ಯರು, ಹೆಬ್ಬಾಳ ವಾರ್ಡ್, GV ಬಾಲಾಜಿಯವರು ಹೆಬ್ಬಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಶ್ರೀಕಾಂತ್ ರವರು ಕನಕಪುರ ರಾಜ್ಯ ಉಪಾಧ್ಯಕ್ಷರು, KPCC ಹಿಂದುಳಿದ ವರ್ಗಗಳ ವಿಭಾಗ, C ಮುನಿಯಪ್ಪನವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, V ರಾಮಚಂದ್ರಪ್ಪನವರು ರಾಜ್ಯ KPCC ಕಾರ್ಯದರ್ಶಿಗಳು, ಹಿಂದುಳಿದ ವರ್ಗ ವಿಭಾಗ, ವೆಂಕಟೇಶ್ ಅಧ್ಯಕ್ಷರು, ಕೋಲಾರ ಜಿಲ್ಲಾ ತಿಗಳರ ಸಮನ್ವಯ ಸಮಿತಿ, ವರಲಕ್ಷ್ಮಿ ಗರಸರೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬೂದಿಗೆರೆ, ರೂಪಾ ಶ್ರೀನಿವಾಸ್ ರವರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಬೂದಿಗೆರೆ, ಲಕ್ಷ್ಮಣಗೌಡರು ಉಪಾಧ್ಯಕ್ಷರು, ಗ್ಯಾರಂಟಿ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನಂದಕುಮಾರ್ ರವರು ಪುರಸಭಾ ಸದಸ್ಯರು ವಿಜಯಪುರ, DM ಮಂಜುನಾಥ್ ರವರು ಉಪನ್ಯಾಸಕರು, ಆಕಾಶ್ PU ಕಾಲೇಜು ದೇವನಹಳ್ಳಿ, ದಿನ್ನೂರು ವೆಂಕಟೇಶ್ ರವರು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, KC ಮಂಜುನಾಥ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಲೋಕೇಶ್ ರವರು ಅಧ್ಯಕ್ಷರು, SC ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಸೀನಪ್ಪನವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಕುಲದ ಗೌಡರು ಯಜಮಾನರು, ತಿಮ್ಮರಾಯಪ್ಪನವರು ಗಣಾಚಾರಿಗಳು, ಶ್ರೀನಿವಾಸ್ನವರು ಟ್ರಸ್ಟ್ನ ಉಪಾಧ್ಯಕ್ಷರು ಶಿವರಾಮ್ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಶ್ರೀನಿವಾಸ್ ಗೌಡ್ರು, S ಮಂಜುನಾಥ್, ರಾಜಶೇಖರ್, ಚೌಡಪ್ಪ, ವೆಂಕಟೇಶ್, ಹಿತ್ತರಹಳ್ಳಿ ರಮೇಶ್, ಬೈರೇಗೌಡ, ಗಂಗಾರವರ, ಶಂಕರಪ್ಪ, ಚೌಡಪ್ಪನಹಳ್ಳಿ, ಲಕ್ಷ್ಮಣಮೂರ್ತಿ ಮತ್ತು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಕುಲಸ್ಥರು ಭಾಗಿಯಾಗಿದ್ದರು.